ಹಲೋ ನಮಸ್ಕಾರ, ನಾನು ನಿಮ್ಮ BBC. ಇಂದು IPL ಆವೃತ್ತಿ 12ರ ಮೊದಲ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಪಂದ್ಯ RCB ಹಾಗೂ CSK ವಿರುದ್ಧ ನಡೆಯಲಿಕ್ಕಿದೆ. ಈ ತಂಡದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಮುಂದೆ RCB ತಂಡದ ಪರವಾಗಿ ಇದ್ದಾರೆ ವಿನಯ್. ನಮಸ್ಕಾರ. ಹಾಗೂ ನಮ್ಮ ಜೊತೆ CSK ತಂಡದ ಪರವಾಗಿದ್ದಾರೆ ನಮ್ಮ ಮಹೇಂದ್ರ. ನಮಸ್ಕಾರ. ಇವರು ಏನೇನೆಲ್ಲ ಚರ್ಚೆ ಮಾಡ್ತಾರೆ ಕಾದು ನೋಡೋಣ. ಏನಿದು ವಿನಯ್ ಅವರೇ, RCB ಜರ್ಸಿ ಹಾಕೋ ಬದಲು ಅದ್ಯಾವುದೋ ಕೆಂಪು ಕಲರ್ ಜರ್ಸಿ ಹಾಕೊಂಡು ಬಂದಿರಲ್ಲ? ಹೌದು ಸರ್, RCB ಜರ್ಸಿ ಸಿಕ್ಕಿಲ್ಲ, ಅದಕ್ಕೆ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡು ಬಂದರೆ. ಯಾವುದಾದ್ರೇನು, ರೆಡ್ ಆದರೆ ಆಯ್ತಾನೆ. ರೆಡ್ ಅಂದರೆ RCB ಅಷ್ಟೇ. RCB. ಓ ಸರಿ. ಏನಿದು ಮಹೇಂದ್ರ ಅವರೇ, ನೀವು ಕೂಡ ಯಾವುದೋ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಬಂದಿರಲ್ಲ? ನಮ್ಮದು ಅಷ್ಟೇ ಸರ್, ಲೋ ಬಜೆಟು. CSK ಜರ್ಸಿ ಸಿಕ್ಕಿಲ್ಲ, ಅದಕ್ಕೆ ಯಾವುದೋ ಒಂದು ಯೆಲ್ಲೋ ಕಲರ್ ಶರ್ಟ್ ಇತ್ತಲ್ಲ ಅಂತ ಹಾಕೊಂಬಂದೆ. ಯಾವುದಾದ್ರೇನು, ಎಲ್ಲೋದ್ರೂ CSK ತಾನೆ. ಹಾಂ ಸರಿ, ಇನ್ನೇನು ಚರ್ಚೆ ಆರಂಭ ಮಾಡೋಣ. ಇವತ್ತು ಮೊದಲ ಪಂದ್ಯದಲ್ಲಿ ಯಾವ ಟೀಮ್ ಗೆಲ್ಬೋದು ಅಂತ ನಿಮ್ಗೆ ಅನಿಸ್ತದೆ? ಈ ಸಲ ಕಪ್ ನಮ್ಮದೇ, ನಾವೇ ಗೆಲ್ಲೋದು. RCB. ಏನು RCB? ಈ ಸಲ CSKನೇ ಗೆಲ್ಲೋದು, ನೋಡೋಣ. RCBನೇ ಗೆಲ್ಲೋದು ಕಣೋ. ಏನೋ CSKನೇ ಗೆಲ್ಲೋದು, RCBನೇ ಗೆಲ್ಲೋದು ಕಣೋ. ಸಾಕು ನಿಲ್ಲಿಸಿ ನಿಮ್ಮ ಜಗಳ, ಚರ್ಚೆ ಮುಂದುವರಿಸೋಣ. ನಾನು ಪಕ್ಕ RCB ಫ್ಯಾನ್. ನೋಡಿ, ನಮ್ಮಣ್ಣ ಕೊಹ್ಲಿ ಥರ ಗಡ್ಡ ಬಿಟ್ಟಿದ್ದೀನಿ. ನನ್ನ ಮಗನಿಗೆ ಗಡ್ಡೆ ಎಲ್ಲಿ ಬರುತ್ತೆ ಸರ್? ಅದು ಬಂದಿರೋದೆಲ್ಲ ಇಟ್ಟಿರೋದು. ಗಡ್ಡದ ವಿಷಯ ಸೈಡಿಗಿರಲಿ, ಧೋನಿದು ಕೂದಲು ಯಾವಾಗ ಕರ್ಲಿ ಆಗಿದ್ದು? ಧೋನಿ ಥರ ಉದ್ದ ಕೂದಲು ಸಿಕ್ಕಿಲ್ಲ ಮಾರ್ಯ, ಗುಂಗುರು ಕೂದಲಿತ್ತು. ಜಡೇಜಾ ಥರ ಆದರೂ ಆಗುತ್ತಲ್ಲ ಅಂತ ಹಾಕೊಂಬಂದಿದ್ದೀನಿ. ESCN ಹಂಗಂದ್ರೆ ESCN ಅಂದರೆ ಈ ಸಲ ಕಪ್ ನಮ್ಮದೇ ಅಂತ. ESCN ಅಂದರೆ ಈ ಸಲ ಕಪ್ ನಮ್ಮದೇ ಅಂತ ಅಲ್ಲ, ಈ ಸಲ ಚಿಪ್ ನಿಮ್ಮದೇ ಅಂತ ಅರ್ಥ. ಕಪ್ ಯಾವತ್ತಿದ್ರು CSKದೆ ಮಗನೇ. ಮ್ಯಾಚ್ ಫಿಕ್ಸಿಂಗ್ ಮಾಡಿದರೆ ಪ್ರತಿ ಸಲನೂ ಕಪ್ ನಿಮ್ಮದೇ ಆಗುತ್ತೆ. ಎಲ್ಲೋದಕ್ಕೆ ತಾಕತ್ತಿಲ್ಲ ಅಂದರೆ ಈ ಮಾತಿಗೇನು ಕಮ್ಮಿ ಇಲ್ಲ. ನಿಮ್ಮ ಹಣೆ ಮರದ ಹಂಗೆ ಗೊತ್ತಿಲ್ವಾ? 49ಕ್ಕೆ ಆಲ್ ಔಟ್ ಆದವ್ರು ನೀವು. ಹಲೋ, ಲೋವೆಸ್ಟ್ ಸ್ಕೋರ್ ಇರಲಿ, ಹೈಯೆಸ್ಟ್ ಸ್ಕೋರ್ ಕೂಡ ನಮ್ಮದೇ ಇರೋದು, 263. ನಾವು ನಿಮ್ಮ ಎದುರು 14 ಸಲ ಗೆದ್ದಿದ್ದೀವಿ, ನೀವು ಗೆದ್ದಿರೋದು ಬರೀ 7 ಸಲ. ಸಾಕಾ? ಹಳೆ ಲೆಕ್ಕ ಎಲ್ಲ ಪಕ್ಕಕ್ಕಿಡು. ಇವತ್ತು ಯಾರು ವಿನ್ ಆಗ್ತಾರೆ ನೋಡೋಣ. ಗೆಲ್ಲೋದು CSKನೇ ಕಣೋ. ನಮ್ಮ ಹತ್ರ ಧೋನಿ ಇದ್ದಾನೆ, ಬೆಸ್ಟ್ ಸ್ಟಂಪಿಂಗ್ ಮಾಡ್ತಾನೆ ಗೊತ್ತಾ? ನಾವು ಕ್ರೀಸ್ ಬಿಟ್ಟು ಮುಂದೆನೇ ಹೋಗಲ್ಲ, ಅದೇಂಗೆ ಸ್ಟಂಪ್ ಮಾಡ್ತಾನಪ್ಪ ಅವನು? ಹಾಗಾದರೆ ನಮ್ಮ ಫೀಲ್ಡರ್ಸ್ನ ನೋಟ್ ಮಾಡ್ತಾರೆ. ನಾವು ನೋಡಿಲ್ವಾ ನೀವೆಲ್ಲ ನೋಟ್ ಮಾಡೋದನ್ನು? ನೀನೇನೇ ಹೇಳು, ಈ ಸಲ ಗೆಲ್ಲೋದು ನಾವೇ, CSKನೇ. ಹಲೋ, ನಮ್ಮ ಟೀಮಲ್ಲಿ ಬಿಡಿದ್ದಾನೆ, ಅವನು ಮಲ್ಕೊಂಡು 6 ಹೊಡಿತಾನೆ ಗೊತ್ತಾ? ನಾವೇನು ಅವನಿಗೆ ಹಾಸಿಗೆ ಕೊಟ್ಟು ಮಲಗಿಸ್ತೀವ ಮಲ್ಕೊಂಡು 6 ಹೊಡಿಯೋಕ್ಕೆ? ನಮ್ಮ ಟೀಮಲ್ಲಿ ಧೋನಿ ಇದ್ದಾನೆ, ಹೆಲಿಕಾಪ್ಟರ್ ಶಾಟ್ ಗೊತ್ತಲ್ಲ? ಹೌದೌದು, ಈ ಸಲ ನಿಮ್ಮ ಹೆಲಿಕಾಪ್ಟರ್ ಕೆಟ್ಟೋಗಿ ನಮ್ಮ ಕೊಹ್ಲಿ ಕೈಗೆ ಬಂದು ಸೇರುತ್ತೆ, ನೋಡ್ತಿರು. RCB ಬಗ್ಗೆ ನಾನೊಂದು ಕತೆ ಹೇಳ್ತೀನಿ ಕೇಳು. ದಿನ ಅಳೋ ಒಂದು ಮಗು ಇತ್ತಂತೆ, ಅದು ದಿನ ಅಳ್ತಿತ್ತಂತೆ. ಆದರೆ ಅವತ್ತು ತುಂಬ ಖುಷಿಯಾಗಿತ್ತಂತೆ. ಅದಕ್ಕೆ ಆ ಮಗು ನೋಡಿ ಸರ್ಗೆ ತುಂಬ ಆಶ್ಚರ್ಯ ಆಯ್ತಂತೆ. ಸರ್ ಬಂದು ಆ ಮಗು ಹತ್ರ ಕೇಳಿದ್ರಂತೆ, ಮಗು ನೀನು ದಿನ ಅಳ್ತಿದ್ದೆಲ್ಲ ಇವತ್ತು ಯಾಕೆ ಎಷ್ಟು ಖುಷಿಯಾಗಿದೆಯಾ ಅಂತ. ಅದಕ್ಕೆ ಆ ಮಗು ಹೇಳ್ತಂತೆ, ನಾನು ಮೊನ್ನೆ ಅಪ್ಪನ ಜೊತೆ ಇದ್ದೆ, ಅಪ್ಪ ಸರಿಯಾಗಿ ಹೊಡಿತಿದ್ರು. ನಿನ್ನೆ ಅಮ್ಮನ ಜೊತೆ ಇದ್ದೆ, ಅಮ್ಮನೂ ಸರಿಯಾಗಿ ಹೊಡಿತಿದ್ರು. ಇವತ್ತು RCB ಜೊತೆ ಇರ್ತೀನಿ, ಅವ್ರು ಹೊಡೆಯೋದೇ ಇಲ್ಲ ಅಂತ. ನಾನು ಆ ಕತೆನ ಕಂಟಿನ್ಯೂ ಮಾಡ್ತೀನಿ ಕೇಳಿ. ಮುಂದೆ ಅದೇ ಹುಡುಗ ಕ್ಲಾಸಿಗೆ ಫಸ್ಟ್ ಬರ್ತಾನಂತೆ. ಆಗ ಅವನ ಫ್ರೆಂಡ್ ಬಂದು ಕೇಳ್ತಾನಂತೆ, ಮಗ ನೀನು ಓದಲ್ಲ ಬರೆಯಲ್ಲ, ಅದೆಂಗೋ ಕ್ಲಾಸಿಗೆ ಫಸ್ಟ್ ಬಂದೆ ಅಂತ. ಆಗ ಅವನು ಹೇಳ್ತಾನಂತೆ, ನಾನು ಕರೆಕ್ಷನ್ ಮಾಡೋರಿಗೆ ದುಡ್ಡು ಕೊಟ್ಟು ಫಿಕ್ಸ್ ಮಾಡಿದ್ದೀನಿ ಅಂತ. ನಿಮ್ಮದು RCB ಅಲ್ಲ, RCB. ಪ್ರತಿ ಮ್ಯಾಚಲ್ಲೂ ಸೋಲೋದೆ ನೀವು. ಮೊದಲು ಇವರು ಕಪ್ ಗೆದ್ದಿಲ್ಲ ಅಂತ ಸಿಟ್ಟು ಬರೋದು, ಆದರೆ ಈಗ ಕಾದು ತುಂಬ ಪೇಷನ್ಸ್ ಬಂದಿದೆ. ಈ ಸೀಸನ್ ಅಲ್ಲ, ಈ ನೆಕ್ಸ್ಟ್ ಸೀಸನ್ ಬಂದರೂ ನಾವು RCBಗೆ ಸಪೋರ್ಟ್ ಮಾಡೋದು. RCB ESCN RCB. ನಿಮ್ಮ CSK ಟೀಮ್ ಬಗ್ಗೆ ನಮ್ಮ ಪ್ರಾಣೇಶ್ ಅವರು ಒಂದು ಮಾತು ಹೇಳಿದ್ದಾರೆ, ಹೆಂಗೆ ಗೊತ್ತಾ? ಹೋದ ಸಲ ಕಪ್ ಗೆದ್ದೆ ಎಂದು ಬೀಗ ಬೇಡ, IPL ಮ್ಯಾಚ್ ಫಿಕ್ಸ್ ಮಾಡಿ ಮನೆಯಲ್ಲಿ ಕೂತದ್ದನ್ನು ನೋಡಿದ್ದೇನೆ. ಒಂದು ಮಾತು ನೆನ್ಪಿಟ್ಕೋ, CSK ಬರೋವರೆಗೂ ಮಾತ್ರ ಬೇರೆಯವ್ರ ಬಂದ ಮೇಲೆ ನಮ್ಮದೇ ಹವಾ ಹೀಟ್ ಇರೋವರೆಗೂ ಮಾತ್ರ ಇರುತ್ತೆ. ಮ್ಯಾಚ್ ಸೋತರು RCBಗೆ ಸಪೋರ್ಟ್ ಮಾಡಬೇಕಂದ್ರೆ ದಮ್ ಬೇಕಲ್ಲೇ. ಸಾಕು ನಿಲ್ಲಿಸ್ರು. ಯಾಕ್ರೋ ನಂದೇ ಹವಾ ಅಂತ ಜಗಳ ಆಡಿ ಇಂಡಿಯನ್ ಪ್ಲೇಯರ್ ಮಾನ ಮರ್ಯಾದೆ ತೆಗಿತೀರಾ? ಅವ್ರನ್ನ ಟ್ರೋಲ್ ಮಾಡಿ ಅವ್ರ ಮರ್ಯಾದೆ ಯಾಕೆ ತೆಗಿತೀರಾ?
ನಾಡಿದ್ದು ವರ್ಲ್ಡ್ ಕಪ್ಪಲ್ಲಿ ಧೋನಿನು ಕೊಹ್ಲಿನೂ ಒಂದೇ ಟೀಮಲ್ಲಿ ಆಡಬೇಕು, ನೆನಪಿರಲಿ. ನೀವಿಬ್ಬರು ಹಿಂಗೆ ಜಗಳ ಆಡ್ಕೊಂಡಿದ್ರೆ ಮರ್ಯಾದೆ ಹೋಗೋದು ನಮ್ಮ ಇಂಡಿಯಾ ಟೀಮ್ ಇದೆ. ಧೋನಿ ಕೊಹ್ಲಿ ಅಂತ ಯಾಕೆ ಜಗಳ ಆಡ್ಕೊಂಡು ಸಾಯ್ತೀರಾ? ಅವರಿಬ್ರು ಆಡಬೇಕಾಗಿರೋದು ನಮ್ಮ ಇಂಡಿಯಾ ಟೀಮಲ್ಲೇ. ಸಪೋರ್ಟ್ ಇಂಡಿಯಾ, ಜೈ ಹೋ. ಹೇ ಬಾರೋ ಮಗ, ಬಾರೋ ನಾವಿಬ್ರು ನಾಡಿದ್ದು ವರ್ಲ್ಡ್ ಕಪ್ಪಲ್ಲಿ ಒಂದೇ ಟೀಮಲ್ಲಿ ಆಡ್ಬೇಕು ತಾನೆ. ವಿ ಸಪೋರ್ಟ್ ಟೀಮ್ ಇಂಡಿಯಾ, ಜೈ ಹಿಂದ್. ನೋಡಿದ್ರಲ್ಲ ವೀಕ್ಷಕರೇ, ನೀವ್ಯಾರು ಇವ್ರ ಥರ RCB CSK ಅಂತ ಜಗಳ ಆಡೋಕ್ಕೆ ಹೋಗಬೇಡಿ. ಕ್ರಿಕೆಟ್ ಥರ ನೋಡಿ, ಇಂಡಿಯಾ ಟೀಮ್ನ ಸಪೋರ್ಟ್ ಮಾಡಿ. ಐ ಸಪೋರ್ಟ್ ಟೀಮ್ ಇಂಡಿಯಾ.